ನಾನು ಯಾವಾಗ ದಾವಣಗೆರೆಗೆ ಹೋದರೂ ಕೂಡ ಅವ್ರು ಗೆಸ್ಟ್ ಹೌಸ್ನಲ್ಲೇ ಉಳ್ಕೊತಿದ್ದರು. ಆಮೇಲೆ ನನ್ನ ದಾವಣಗೆರೆ ಹೋದಾಗೆಲ್ಲ ಊಟಕ್ಕೆ ಬರಿ ಅಂತ ಕರೀತಿದ್ರು. ಯಾವಾಗ ಹೋದರೂ ಕೂಡ ನಮ್ಮನೆಯಲ್ಲೇ ಊಟ ಮಾಡಬೇಕು ಅಂತ ಕರೀತಾ ಇದ್ರು. ಹಾಗಾಗಿ ಅಲ್ಲೇ ಊಟ ಮಾಡ್ತಿದ್ದೆ. ಜೊತೆಗೆ ನನಗೆ 75 ವರ್ಷ ಮುಗೀತಲ್ಲ, ಆಗ ಅವ್ರ ಜಾಗದಲ್ಲೇ ನಾನು ಫಂಕ್ಷನನ್ನು ಮಾಡಿದ್ದು. ಸೊ ಹಾಗಾಗಿ ಅದೇ ಕೊನೆ ಊಟದಬ್ಬ ನಾನು ಆಚರಣೆ ಮಾಡ್ಕೊಂಡಿದ್ದು, ಮತ್ತು ಅದೇ ಮೊದಲು ಎಲ್ಲಿವರೆಗೆ. ಯಾಕಂದರೆ ನನಗೆ ಊಟದ ತಾರೀಖೇ ಗೊತ್ತಿಲ್ಲ ಕರೆಕ್ಟಾಗಿ. ಮೇಷ್ಟ್ರು ಬರ್ಕೊಂಡಿರೋದು 5ನೇ ತರಗತಿಗೆ ನೇರವಾಗಿ ನಾನು ಅಡ್ಮಿಷನ್ಸ್ ಆಗುವಾಗ ಮೇಷ್ಟ್ರು ರಾಜಪ್ಪನ ಮೇಷ್ಟ್ರು ಬರ್ಕೊಂಡಂಥ ಡೇಟೇ ನನಗೆ ಊಟದ ತಾರೀಕು. ಅದರಿಂದ ನನಗೆ ಡೇಟ್ ಆಫ್ ಬರ್ತ್, ಯಾಕಂದರೆ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಕೂಡ ಹೆಬ್ಬೆಟ್ಟೊತ್ತವರು, ಅವಿದ್ಯಾವಂತರು. ಹಾಗಾಗಿ ಡೇಟ್ ಆಫ್ ಬರ್ತ್ ಬರ್ಕೊಂಡಿರಲಿಲ್ಲ. ಹಾಗಾಗಿ ಅವ್ರು ದಾವಣಗೆರೆಯಲ್ಲೇ ನಾನು ಆಯ್ಕೆ ಮಾಡಿದೆ. ಅವ್ರ ಜಾಗದಲ್ಲೇ 75ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ.